ನೋಡ್ರಿ ನಾನು ನೋಡಿ ನನ್ನ ಹಸ್ಬೆಂಡು ಸೈಕಲ್ ಹೊಡ್ಯಾಕತ್ರ. ಸೈಕಲ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್. ಆಮೇಲೆ ನಾವು ಇದು ಒಂದು ಮಡ್ ರೋಡ್ ಐತಿ ಇಲ್ಲಿ, ಆಮೇಲೆ ಇನ್ನೊಂದು ಸೈಡಲ್ಲಿ ಇದು ಐತಿ ಸಿಮೆಂಟ್ ರೋಡ್ ಐತಿ, ಅಲ್ಲಿ ಹೊಡಿತೀವಿ. ಆ್ಯಕ್ಚುಲಿ ಮಡ್ ರೋಡ್ ಒಳಗೆ ಹೊಡಿವಾಗ ಒಂದು ಸ್ವಲ್ಪ ಜಾಸ್ತಿ ಫೋರ್ಸ್ ಹಾಕಿ ಹೊಡಿಬೇಕಾಗ್ತೈತಿ, ಲಘು ಮೂವ್ ಆಗಂಗಿಲ್ಲ. ಬಟ್ ಒಂದೇ ಕಡೆ ಹೊಡ್ಯಾಕೆ ಭಾಳ ಬೋರ್ ಅನಿಸ್ಬಿಡ್ತೈತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ಗಾಡಿ ಅದು ಕಡಿಮೆ ಇರ್ತಾವೆ, ಮನೆಯೂ ನೋಡ್ರಿ ಕಮ್ಮಿ ಅದ, ಎಕ್ಸ್ಟೆನ್ಷನ್ ಏರಿಯಾ ಐತಿದ್ರೆ. ಹೀಗಾಗಿ ಇಲ್ಲೇ ಹೊಡಿತೀವಿ. ಇಲ್ಲಿ 2 ರೌಂಡು, ಇಲ್ಲಿ 4 ರೌಂಡು, ಅಲ್ಲಿ 4 ರೌಂಡ್ ಹೊಡಿತೀವಿ. ಒಂದು ಸತಿ ಹೋಗಿ ಬರೋಕೆ 1 ಕಿಲೋಮೀಟ್ರ್ ಆಗ್ತೈತಿ. ಸೊ ಓವರಾಲ್ ಒಂದು 10 ಕಿಲೋಮೀಟ್ರ್ ಆಗ್ತೈತಿ. ನಾ 10 ಕಿಲೋಮೀಟ್ರ್ ಹೊಡಿತೀನಿ, ನನ್ನ ಹಸ್ಬೆಂಡ್ ಒಂದು 5 ಹೊಡಿಬೋದು ಅಷ್ಟು, ಹಾಫ್ ಆ್ಯನ್ ಅವರ್ ಅಷ್ಟು ಹೊಡಿತಾರೆ ಅವ್ರು. ಹೋಗು. ಆ್ಯಕ್ಚುಲಿ ಇದು ನನ್ನ ಹೈಟ್ ಭಾಳ ಕಡಿಮೆ ಐತಿ, ಅದ್ರ ಸಲುವಾಗಿ ನಾವು 24 ತೊಗೋಬೇಕಾಗಿತ್ತಿಲ್ಲ. 26 ಅವ್ರ ಹೈಟ್, 26, 28 ಅವ್ರ ಹೈಟಿಗೆ ಕರೆಕ್ಟ್ ಆಗ್ತಿತ್ತು. ಮತ್ತೇನು ಡೈಲಿ 1 ಅವರ್ ಹೊಡ್ಯಾಕೆ ಇಬ್ಬರಿಗೂ ಒಂದೊಂದು ಸಪ್ರೇಟ್ ಏನು ತೊಗೊಳ್ದಂತ ತೊಗೊಂಡ್ವಿ. ಸೈಕಲ್ ಭಾಳ ಅಂದ್ರೆ ಭಾಳ ಎಫೆಕ್ಟಿವ್ ಐತಿ. ವಾಕಿಂಗ್ ಓವರಾಲ್ ಹೆಲ್ತಿಗೆ ಚಲೋ. ಬಟ್ ನಾವು ಫಿಟ್ನೆಸ್ ಅಂತ ಬಂದಾಗ ಸ್ಪೆಷಲಿ ಭಾಳ ವರ್ಷದಿಂದ ನಾವು ಆಲ್ಮೋಸ್ಟ್ ನನಗೆ ನೆನಪಿರೋಂಗೆ ಹೈಸ್ಕೂಲ್ ಆದಮೇಲೆ ಈ ಮೊಣಕಾಲ್ದು ಅಂದರೆ ಈ ಸೈಕಲದು ಹೊಡೆಯೋದೇ ಇಲ್ಲ, ಮೊಣಕಾಲೆಲ್ಲ ಜಾಮ್ ಆಗಿಬಿಟ್ಟಿರ್ತಾವೆ. ಸೊ ಅಲ್ಲಿಂದ ಫ್ಯಾಟ್ ಇದಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಅದು ಹಂಗೆ ಹೊಟ್ಟೆ ಅದು ಇದು ಅಂದ್ಕೊಂಡು ಫುಲ್ಲು ಆ ಟ್ರಂಕ್ ಪಾರ್ಟ್ ಏನಿರ್ತೈತಿ ಸಿಕ್ಕಾಪಟ್ಟಿ ದಪ್ಪ ಆಗಿಬಿಡ್ತೈತಿ. ಅದಕ್ಕೆ ಇದು ಸೈಕಲ್ ಮಾಡೋದ್ರಿಂದ ಒಂಥರ ಎಲ್ಲ ರಿಲೀಸ್ ಆದಂಗೆ ಆಗ್ತೈತಿ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಆಗ್ತೈತಿ ಹೆಂಗಪ್ಪ ಹೊಡೆಯೋದು ಅಂತಂದು. ಬಟ್ ಆಮೇಲೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ. ಆಮೇಲೆ ನಮ್ಮಷ್ಟು ನಮ್ಗೆ ಚಲೋ ನಿದ್ದೆ ಬರ್ತೈತಿ, ರಿಲ್ಯಾಕ್ಸ್ ಇರ್ತೈತಿ.